ಅಥವಾ ಶರಣಾಗತಿಯೋ? ಅಪ್ಪನ ಬಂಧನದ ಬೆನ್ನಲ್ಲೇ ಮಗನೂ ಅರೆಸ್ಟ್ ಆಗ್ತಾರ? ಬೆಂಗಳೂರು, ಮಂಗಳೂರು, ಗೋವಾ ಏರ್ಪೋರ್ಟ್ ಅಲ್ಲಿ ಟೈಟ್ ಸೆಕ್ಯೂರಿಟಿ. ಬೆಂಗಳೂರು, ಗೋವಾ ಏರ್ಪೋರ್ಟ್ ನಲ್ಲಿ ಖಾಕಿ ನಿಯೋಜನೆ. ಬೆಂಗಳೂರಿಗೆ ಬಂದು ಶರಣಾಗದಿದ್ರೆ ಎಸ್ಐಟಿಯಿಂದ ಅರೆಸ್ಟ್. ಅಲರ್ಟ್ ಆಗಿರೋದಕ್ಕೆ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಸೂಚನೆ. ಇಮಿಗ್ರೇಷನ್ ಈಗ ಬಂದಾಗ್ಲಾದ್ರೂ ಗೊತ್ತಾಗತ್ತೆ. ಅಲರ್ಟ್ ಆಗಿರಿ, ಅಲ್ಲೇ ಬಂಧಿಸಿ. ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ, ಲುಕ್ಔಟ್ ಜಾರಿಯಾಗಿದೆ, ರೆಡ್ ಕಾರ್ನರ್ ಜಾರಿಯಾಗಿದೆ. ಇನ್ನಿರೋ ಪರ್ಪಲ್ ಯೆಲ್ಲೋ ಕಾರ್ನರ್ಗಳು ಜಾರಿ ಮಾಡ್ಬೇಕಷ್ಟೇ. ಎಲ್ಲ ಕಾರ್ನರ್ ಅಲ್ಲೂ ಕೂಡ ನೋಟಿಸ್ಗಳನ್ನ ಕಳಿಸಿ ಅಪ್ಪನ ಬಂಧನದ ಬಳಿಕ ಭಾರತಕ್ಕೆ ಬರ್ತಾರಾ ಪ್ರಜ್ವಲ್ ರೇವಣ್ಣ? ನೆನ್ನೆನೆ ಬರ್ತಾರೆ ಅಂತಿತ್ತು. ದುಬೈಲ್ ಇದ್ದಾರೇನೋ, ದುಬೈಲಿಂದ ಮಂಗಳೂರಿಗೆ ಬರ್ತಾರೆ, ಅಲ್ಲಿಂದ ಅರೆಸ್ಟ್ ಮಾಡ್ತಾರೆ ಅಂತ. ಬಟ್ ಇನ್ನೂ ಕೂಡ ಪ್ರಜ್ವಲ್ ಸುಳಿವಿಲ್ಲ. ಈಗಾಗಲೇ ಅವರೇ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು, ನಾನು 6ನೇ ತಾರೀಕು ಬರ್ತೀನಿ, 7ನೇ ತಾರೀಕು ನಾನು ಹೋಗ್ತೀರಿ ಅಧಿಕಾರಿಗಳ ಮುಂದೆ ಅಂತ. ಬಟ್ ಆ ಸುಳಿವಿಲ್ಲ ಹೇಳಿದ ನಂತರ ಇದೀಗ ಅವರ ಬಂಧನ ಆಗುತ್ತಾ ಅಥವಾ ಅವರೇ ಬಂದು ಶರಣಾಗತಿ ಆಗ್ತಾರಾ? ಎಸ್ಐಟಿ ಮುಂದೆ ವಿಡಿಯೋ ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ಹೊಸ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ, ಹೊಸ ಹೊಸ ತಿರುವು ಪಡೆದುಕೊಳ್ಳುತ್ತೆ. ಅಶ್ಲೀಲ ವಿಡಿಯೋ ಪ್ರಕರಣದ ಆರೋಪಿ ನಾಪತ್ತೆ. ತಲೆಮರೆಸಿಕೊಂಡ ಆರೋಪಿಗಾಗಿ ಎಸ್ಐಟಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಆಪ್ತರಿಂದಲೇ ಆರೋಪಿಗೆ ಒತ್ತಡ. ಹಿಂಗ್ ತಲೆಮರೆಸ್ಕೊಂಡಿದ್ರೆ ಅವ್ರ ಆರೋಪಿ ಅನ್ನೋದು ಸಾಬೀತಾಗಿ ಹೋಗುತ್ತಲ್ಲ. ನೆನ್ನೆನೆ ಬರ್ಬೇಕಾಗಿತ್ತು, ನಾನು ಹೇಳ್ದಂಗೆ ದುಬೈಲೆಲ್ಲೋ ಇದ್ದಾರೆ, ಅಲ್ಲಿಂದ ಮಂಗಳೂರಿಗೆ ಬರ್ತಾರೆ, ಅಲ್ಲಿಂದ ಅರೆಸ್ಟ್ ಮಾಡ್ತಾರೆ ಅಂತಿತ್ತು. ಬಟ್ ಇಲ್ಲ, ಆಪ್ತರಿಗೆ ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ಶರಣಾಗತಿನೇ ಆಗ್ಬಿಡು, ಅರೆಸ್ಟ್ ಆಗ್ಬಿಡು. ಇಲ್ಲ ಅಂತಂದ್ರೆ ಇನ್ನೂ ಕಷ್ಟ ಆಗ್ಬಿಡತ್ತೆ. ಹಾಗಾಗಿ ಆದಷ್ಟು ಬೇಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾ ಅಂತ ಹೇಳ್ತಾ ಇದ್ದಾರೆ. ಇತ್ತ ಮೈತ್ರಿ ಮಾಡಿಕೊಂಡು ಕೇವಲ ಜೆಡಿಎಸ್ ಮಾತ್ರ ಅಲ್ಲ, ಬಿಜೆಪಿನೂ ಮುಜುಗರಕ್ಕೆ ಒಳಗಾಗ್ಬಿಟ್ಟಿದೆ. ಆ ಕುರಿತು ಈಗಾಗಲೇ ಕುಮಾರಸ್ವಾಮಿ ಅವರು, ಅಮಿತ್ ಶಾ ಅವರು ಮಾತುಕತೆ ಕೂಡ ನಡೆಸಿದ್ದಾರೆ. ತಲೆಮರೆಸ್ಕೊಂಡಿದ್ ಸಾಕು, ವಿಚಾರಣೆಗೆ ಹಾಜರಾಗು ಅಂತ ಆಪ್ತರು ಪ್ರಜ್ವಲ್ ರೇವಣ್ಣಗೆ ಹೇಳ್ತಾ ಇದ್ದಾರಂತೆ. ಮೊದಲು ಎಸ್ಐಟಿ ತಂಡ ಮುಂದೆ ಹಾಜರಾಗಿ ವಿಚಾರಣೆಗೆ ಅಟೆಂಡ್ ಆಗ. ತಲೆಮರೆಸ್ಕೊಂಡಿದ್ರೆ ತಪ್ಪು ಅಂತಾನೆ ಗೊತ್ತಾಗ್ಬಿಡುತ್ತೆ. ಈಗ ಹೇಳ್ತಾ ಇದ್ರು ರೇವಣ್ಣನವರು, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಇದ್ಯಾವುದು ಅಲ್ವೇ ಅಲ್ಲ ಅಂತ. ಆ ಹೇಳಿಕೆನು ಇವ್ರಿಗೆ ಕೊಡಕ್ಕೇನು, ಅಲ್ಲ ಅಂದ್ರೆ ಬರಕ್ಕೇನು? ಇಲ್ಲಿ ಹೆಣ್ಮಕ್ಳದು ಮಾನ ಮರ್ಯಾದೆನೆಲ್ಲ ಹರಾಜಾಕಿ 3 ಕಾಸಿಗೆ ಅಲ್ಲೆಲ್ಲ ವಿದೇಶದಲ್ಲಿ ಆರಾಮಾಗಿ ಕುತ್ಕೊಬಿಟ್ರೆ ಬಿಟ್ಬಿಡ್ತಾರ? ಹಾಗಾದ್ರೆ ಎಸ್ಐಟಿ ಅಷ್ಟು ಈಸಿಯಾಗಿ? ಅಷ್ಟಿಲ್ದೆ ಸಿಐಡಿ ತನಿಖೆಗೆಲ್ಲ ಕೊಟ್ಟಿದಾರಾ? ಲುಕ್ಔಟ್ ನೋಟಿಸ್ ಜಾರಿ ಮಾಡಿದಾರಾ? ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದಾರಾ? ರೆಡ್ ಕಾರ್ನರ್ ನೋಟಿಸ್ ಜಾರಿ ತಂದಿದಾರಾ? ಎಲ್ಲಿದ್ರು, ಯಾವ ಬಿಲದಲ್ಲಿದ್ರು ಬಿಡಬಾರ್ದು ಅಂತಲೇ ಹುಡುಕಾಡ್ತಾ ಇರೋದು. ಯಾವ ದೇಶಕ್ಕೆ ಹೋದ್ರು ಮತ್ತೆ ಭಾರತಕ್ಕೆ ಬರಲೇಬೇಕು. ಅಲ್ಲೇನು ಗ್ರೀನ್ ಕಾರ್ಡ್ ಕೊಟ್ಬಿಟ್ಟು ನಮ್ಮ ದೇಶದ ಪ್ರಜೆ ಅಂತ ಯಾರು ಇಟ್ಕೊಳ್ಳಲ್ಲ. ಎಷ್ಟು ದಿನ ತಲೆಮರೆಸ್ಕೊಂಡು ಇಡ್ತೀರಾ ಇರೋರಾದ್ರು? ಆಪ್ತರು ಕೂಡ ಈಗ ಸಲಹೆ ಕೊಡ್ತಾ ಇದ್ದಾರೆ, ನಿನ್ನ ಮೇಲೆ 10 ದಿನ ಕಣ್ಣಿಟ್ಟಿದ್ದಾರೆ ಎಸ್ಐಟಿ, ಬಂದು ಮೊದಲು ಎಸ್ಐಟಿ ತಂಡದ ಮುಂದೆ ಹಾಜರಾಗಿ ವಿಚಾರಣೆಗೆ ಒಳಗಾಗು, ಅದೇನ್ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ. ಇಷ್ಟಾದ್ರೂ ಕೂಡ ಇಷ್ಟಾದ್ರೂ ಕೂಡ ಬರದೆ ಹೋದ್ರೆ ಆರೋಪಿತ ಅನ್ನೋದು ಸಾಬೀತಾಗತ್ತೆ. ಮೊದಲು ಸಂತ್ರಸ್ತೆಯರು ಮುಂದೆ ಬರ್ತಿರ್ಲಿಲ್ಲ ಎಸ್ಐಟಿ ಮುಂದೆ. ಈಗ ನೋಡಿ ಸಾಲಾಗಿ ಬರ್ತಾ ಇದ್ದಾರೆ, ನನಗೂ ದೌರ್ಜನ್ಯ ಆಗಿದೆ, ನಿನಗೂ ದೌರ್ಜನ್ಯ ಆಗಿದೆ ಅಂತ. ಆರೋಪಿ ಸಿಗ್ಬೇಕು. ರೇವಣ್ಣ ಅವ್ರು ಸಿಕ್ಕಿದ್ದಾರೆ, ಕಸ್ಟಡಿಲಿ ಇದ್ದಾರೆ, 4 ದಿನ ಕಸ್ಟಡಿಲಿ ಇರ್ತಾರೆ ಗುರುವಾರದವರೆಗೂ. ನೀವೇನೇ ಹೇಳ್ದಿರ ಬಾಯಿ ಮುಚ್ಕೊಂಡಿದ್ರು ಎಸ್ಐಟಿ ಬಿಡಲ್ಲ, ಬಾಯಿ ಬಿಡಿಸುತ್ತೆ. ಇತ್ತ ಆಪ್ತ ಮೂಲಗಳು ಹೇಳ್ತಾ ಇದೆ, ತಲೆಮರೆಸಿಕೊಂಡಿದ್ದು ಸಾಕು,
ಬಂದು SIT ತಂಡದ ಮುಂದೆ ಹಾಜರಾಗಿ ವಿಚಾರಣೆಗೆ ಒಳಗಾಗುವಂತ. ಸೊ ಶರಣಾಗದಿದ್ರೆ SIT ಬಿಡಲ್ಲ, ಬೆನ್ನತ್ತ ಅರೆಸ್ಟ್ ಮಾಡೇ ಮಾಡಿಸುತ್ತೆ. ಹಾಗಾಗಿ ಏರ್ಪೋರ್ಟ್ಗಳಲ್ಲಿ ಅಲರ್ಟ್ ಆಗಿರಿ. ಇಮಿಗ್ರೇಷನ್ ಅಲ್ಲಿಂದ ವಾಪಸ್ ವಿದೇಶದಿಂದ ಬರಬೇಕಾದ್ರೂ ಇಮಿಗ್ರೇಷನ್ ನೀವು ಅಟೆಂಡ್ ಮಾಡಬೇಕು, ವಿದೇಶದಿಂದ ಬಂದ ಮೇಲಾದ್ರೂ ಅಟೆಂಡ್ ಮಾಡಲೇಬೇಕು. ಸೊ ಅಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಮೊದಲು ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರ ಐಡೆಂಟಿಟಿ. ತಕ್ಷಣಕ್ಕೆ ಅವ್ರನ್ನ ಅಲ್ಲೇ ಬಂಧಿಸಬಹುದು ಅಥವಾ ಬರ್ತಿದ್ದಾರೆ ಅಂತ ಫ್ಲೈಟ್ ಅಲ್ಲಿ ಇಷ್ಟು ಹೊತ್ತಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾರೆ. ಫ್ಲೈಟ್ ಇಳಿತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಸೊ ಇಷ್ಟಾದ್ರೂ ಬರ್ಲಿಲ್ವಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ವೆಂಕಟೇಶ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಒಂದ್ ಕಡೆ ವೆಂಕಟೇಶ್, ರೇವಣ್ಣ ಅವರನ್ನ SIT ಅಧಿಕಾರಿಗಳು 4 ದಿನಕ್ಕೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ, ವಿಚಾರಣೆ ನಡೀತಾ ಇದೆ, ಬಟ್ ಅವ್ರೇನು ಬಾಯ್ ಬಿಡ್ತಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಇತ್ತ ಪ್ರಜ್ವಲ್ ರೇವಣ್ಣನವರು ಯಾವಾಗ ಬರ್ತಾರೆ ಭಾರತಕ್ಕೆ ಅಂತ? ಪವಿತ್ರ, ಇನ್ನು ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಏನು ಚುನಾವಣೆ ಆದ ಮರು ದಿನವೇ ಏನು ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೊರಗಡೆ ಹೋಗಿದ್ರು. ಇದಾದ ನಂತರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಅದೊಂದಷ್ಟು ರಾಜಕೀಯ ನಾಯಕರು ಕೂಡ ಆ ಹೇಳಿಕೆಗಳಿಗೆ ಒಂದು ರೀತಿಯಾದಂತಹ ಏನು ಬೇರೆ ಒಂದು ಪಕ್ಷದ ವಿರುದ್ಧ ಮಾತಾಡುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಅವರು ಹೋಗುವಂತಹ ಮಾಹಿತಿ ಇದ್ರೂ ಕೂಡ ಅವರನ್ನು ತಡೆಯಲಿಲ್ಲ, ಯಾಕೆ ಅನ್ನುವಂತ ಕೂಡ ಆರೋಪಗಳು ಬಂತು. ಇಷ್ಟೆಲ್ಲ ಆದರೂ ವಿದೇಶದಲ್ಲಿ ಕೂತು ಒಂದು ಲೈನ್ ಟ್ವೀಟನ್ನು ಮಾಡ್ತಾರೆ, ಸೊ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ಹೇಳಿ. ಅಂದರೆ ಈ ಪ್ರಕರಣದಲ್ಲಿ ನಾನು ಭಾಗಿಯಾಗಿದ್ದೀನಾ, ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆಯಾ, ನನ್ನನ್ನು ತೇಜೋವಧೆ ಮಾಡಬೇಕಾ, ಯಾವುದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡದೆ ಕೇವಲ ಒಂದು ಲೈನನ್ನು ಟ್ವೀಟ್ ಮಾಡಿರ್ತಾರೆ. ಅಂದರೆ ಇದು ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಆದ ನಂತರ ಅವರ ಪರ ವಕೀಲರು ಅರುಣ್ ಅವರು ಕೂಡ ಬಂದು SIT ಅಧಿಕಾರಿಗಳ ಮುಂದೆ ಒಂದು 7 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಅದಾದ ನಂತರ ಕೂಡ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೊ 3 ನೋಟಿಸ್ಗಳನ್ನು ಇಶ್ಯೂ ಮಾಡಿದ್ರು. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಉತ್ತರ ಬಂದಿಲ್ಲ. ಸೊ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ಕೂಡ ಸಾಕಷ್ಟು ಏನು ಗೃಹ ಸಚಿವರು ಕೂಡ ಹೇಳ್ತಾ ಇರುವಂಥದ್ದು, ಅಂದರೆ ಅವರು ಎಲ್ಲೇ ಇದ್ರೂ ಕೂಡ SIT ಅಧಿಕಾರಿಗಳು ಬಂಧನವನ್ನು ಮಾಡೇ ಮಾಡ್ತಾರೆ, ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಹಾಗೆ ಆಗುತ್ತೆ ಅಂತ ಹೇಳಿ. ಇಷ್ಟೆಲ್ಲ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಜರ್ಮನ್ನಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಲಭ್ಯವಾಗ್ತು. ಅಂದರೆ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ, ಮೇ 6ನೇ ತಾರೀಕು ವಾಪಸ್ ಆಗ್ತಾರೆ, 7ನೇ ತಾರೀಕು ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲಿವರೆಗೂ ಕೂಡ ಅವರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಈ ನೆಲೆಯಲ್ಲಿ ಅವರ ವಿರುದ್ಧ ಒಂದು ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ರು, ಬ್ಲೂ ಕಾರ್ನರ್ ಹಾಗೂ ಲುಕ್ಔಟ್ ನೋಟಿಸ್ಗಳನ್ನು ಕೂಡ ಇಶ್ಯೂ ಮಾಡಿದ್ರು. ಇದು ಯಾವುದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನಗಳು ಕೂಡ ಇದುವರೆಗೂ ಲಭ್ಯ ಆಗ್ತಾ ಇಲ್ಲ. ಸೊ ಈ ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಕೂಡ ಈಗ ಪಕ್ಷಕ್ಕೆ ಸಾಕಷ್ಟು ಮುಜುಗರಗಳಾಗ್ತಾ ಇರುವಂತಹದ್ದು, ಕುಟುಂಬಕ್ಕೆ ಆಗಿರ್ಬೋದು, ಕಾರ್ಯಕರ್ತರಿಗೆ ಆಗಿರ್ಬೋದು, ನಾಯಕರಿಗೂ ಆಗಿರ್ಬೋದು, ಈ ಒಂದು ಪ್ರಕರಣದಿಂದ ಸಾಕಷ್ಟು ಮುಜುಗರ ಆಗ್ತಾ ಇದೆ. ಸೊ ಏನೀಗ ಚುನಾವಣೆ ಕೂಡ ನಡೀತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಮುಜುಗರ ಉಂಟು ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಪ್ರಚಾರಕ್ಕೂ ಅಡ್ಡಿ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲದೆ ಒಂದಷ್ಟು ಆಪ್ತ ಮೂಲಗಳ ಪ್ರಕಾರ ಅವರು ಹೇಳುವಂಥದ್ದು, ಪ್ರಜ್ವಲ್ ಅವರು ಎಲ್ಲೇ ಇದ್ರೂ ಕೂಡ ಬಂದು ಆದಷ್ಟು ಬೇಗ ಕಾನೂನಿನ ಮೂಲಕ ಹೋರಾಟವನ್ನು ಮಾಡಲಿ, ಈ ರೀತಿಯಾಗಿ ತಲೆಮರೆಸ್ಕೊಂಡಿದ್ರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇರುವಂಥದ್ದು. ಸೊ ಇದರಿಂದ ಕುಟುಂಬಕ್ಕೂ ಕೂಡ ಸಾಕಷ್ಟು ಧಕ್ಕೆ ಉಂಟಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಅವರು ಬಂದು ಶರಣಾಗತಿ ಆಗಲಿ, ಈಗಾಗಲೇ ಏನು ರೇವಣ್ಣ ಅವರು ಏನಿದ್ದಾರೆ ಸೊ ಕಾನೂನಿನ ಪ್ರಕಾರ ಹೋರಾಟಕ್ಕೆ ಮುಂದಾಗಿರುವಂಥದ್ದು. SIT ಅಧಿಕಾರಿಗಳು ಕೂಡ ಅವರನ್ನು ವಶಕ್ಕೆ ಪಡೆದು 4 ದಿನಗಳ ಕಾಲ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಬಂದರೂ ಕೂಡ ಅವರನ್ನು ಕೂಡ ಕಾನೂನಿನ ಪ್ರಕಾರ ಬಂಧನಕ್ಕೆ ಒಳಪಡಿಸಿ ಏನೋ ಒಂದು ತನಿಖೆ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾಗಿ ಆಗುತ್ತೆ. ಯಾವುದೇ ರೀತಿಯಾದಂಥ ಭಯ ಆತಂಕ ಪಡೋದು ಬೇಡ, ನಾವಿದ್ದೀವಿ ಎನ್ನುವಂತಹ ಒಂದಷ್ಟು ಸಾಂತ್ವನ ಧೈರ್ಯ ಹೇಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಪವಿತ್ರ. ಎಸ್ ವೆಂಕಟೇಶ್, ಈಗಾಗಲೇ ನೀವೇ ಹೇಳಿದ್ರಿ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ, ಬ್ಲೂ ಕಾರ್ನರ್, ರೆಡ್ ಕಾರ್ನರ್ ಎಲ್ಲವೂ ಕೂಡ ಜಾರಿಯಾಗಿದೆ, ಆದ್ರೆ ಸುಳಿವು ಮಾತ್ರ ಪತ್ತೆ ಆಗ್ತಾ ಇಲ್ಲ ಅಂತ. ಆದ್ರೆ ಇಲ್ಲಿ ನೋಡಿ, ಅಪ್ಪನ ಬಂಧನ ಆಗಿದೆ. ಇಲ್ಲಿ ಅಪ್ಪನಿಗಿಂತ ಹೆಚ್ಚಾಗಿ ತಪ್ಪಿರೋದೇ ಪ್ರಜ್ವಲ್ ರೇವಣ್ಣನವರದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು. ಅವರು ಸತ್ಯಾಸತ್ಯತೆಯನ್ನ ಹೊರ ತರಬೇಕಾಗಿದೆ, ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ಬೇಕಾಗಿದೆ. ಬಟ್ ಅಪ್ಪನ ಅರೆಸ್ಟ್ ಆದ್ರೂ ಮಗನ ಪತ್ತೆ ಇಲ್ಲ ಅಂತಂದ್ರೆ ಇದು ಯಾವ ರೀತಿ ಅನ್ನುವಂತ ಒಂದು ಪ್ರಶ್ನೆ ಖಂಡಿತವಾಗಿ ಬರತ್ತಲ್ವಾ? ಖಂಡಿತವಾಗ್ಲೂ ಪವಿತ್ರ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಒಂದು ವೇಳೆ ಏನು ಅವರ ತಂದೆ ರೇವಣ್ಣವನ್ನ ಬಂಧನ ಆದ ಮರುದಿನವೇ ಅವರು ಬರ್ತಾರೆ, ಸೊ ತಂದೆಯ ಪರವಾಗಿ ನಿಲ್ತಾರೆ, ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಜಾಯಿಷಿಯನ್ನು ಕೊಡ್ತಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇತ್ತು. ಆದರೆ ಇಷ್ಟೆಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಪ್ರಜ್ವಲ್ ಅವರು ತಲೆಮರೆಸ್ಕೊಂಡು ಓಡಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ದಟ್ಟವಾಗ್ತಾ ಇರುವಂಥದ್ದು. ಕಾನೂನಿನ ಹೋರಾಟ ಮಾಡಬೇಕು ಅಂತ ಹೇಳಿ ಏನಾದರೂ ಅವರು ಮನಸ್ಸಲ್ಲಿ ಇದ್ದಿದ್ರೆ ಇಲ್ಲಿವರೆಗೂ ಕೂಡ ಬಂದು ಏನು SIT ಅಧಿಕಾರಿಗಳಿಗೆ ತಕ್ಕದಂಥ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ರು, ಅದಕ್ಕೆ ಬಂದು ಉತ್ತರವನ್ನು ಕೊಡಬೇಕಾಗಿತ್ತು, ಅವ್ರ ಮುಂದೆ ಹಾಜರಾಗಬೇಕಾಗಿತ್ತು. ಇದು ಯಾವುದನ್ನು ಕೂಡ ಮಾಡದೆ ಕೇವಲ ತಲೆಮರೆಸ್ಕೊಂಡು ವಿದೇಶದಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಒಂದು ಅವರು
ಕೆಲಸವನ್ನು ಮಾಡಿದ್ರು ಅಂತ ಹೇಳಿದ್ರೆ ಏನು ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿ ಲೈಂಗಿಕ ದೌರ್ಜನ್ಯವೆನಿಸಿದ್ರು. ವಿದೇಶಗಳಲ್ಲಿ ಕೂತು ಕೂಡ ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದನ್ನು ಒಂದಷ್ಟು ಜನ ಹೇಳುವಂಥದ್ದು ಏನಂದ್ರೆ, ಸೊ ಈಗಾಗಲೇ ಏನು ಅವ್ರು ಬಂಧನ ಆದ ನಂತರ ಇಂಥ ಕೆಲಸಗಳಿಗೆ ಕಡಿವಾಣ ಹಾಕೋದು ಗ್ಯಾರಂಟಿ, ಸೊ ಇರೋಷ್ಟು ದಿನ ಅಲ್ಲಿ ಮಜಾ ಮಾಡೋಣ ಅನ್ನೋಂಥ ಮನಸ್ಥಿತಿ ಇರ್ಬೋದೇನೋ ಅನ್ನೋಂಥದ್ದು ಕೂಡ ಹೇಳ್ತಾ ಇರುವಂಥದ್ದು ಪವಿತ್ರ. ಆದರೆ ನೋಡಬೇಕು, ತಂದೆ ಅರೆಸ್ಟ್ ಆಗಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ, ಇಷ್ಟೆಲ್ಲ ಆದರೂ ಕೂಡ ತಾನು ಎಲ್ಲೋ ಒಂದು ಕಡೆ ಆರಾಮಾಗಿ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ SIT ಅಧಿಕಾರಿಗಳು ಅವ್ರನ್ನ ಬಂಧನ ಮಾಡಬೇಕು. ಸೊ ಅವ್ರನ್ನ ಏನು ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಮಹಿಳೆಯರು ಆಗಿರ್ಬೋದು, ಯುವತಿಯರೇ ಆಗಿರ್ಬೋದು, ಅವರಿಗೆ ಒಂದು ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಈ ಎಲ್ಲ ಕೇವಲ ಒಂದಷ್ಟು ಜನ ಮಹಿಳೆಯರು ಮಾತ್ರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ತಮಗಾಗಿರುವಂಥ ಅನ್ಯಾಯವನ್ನು ಹೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಕೂಡ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿರುವಂಥದ್ದಂದ್ರೆ ಹೆಲ್ಪ್ಲೈನ್ ನಂಬರನ್ನು ಕೂಡ ಓಪನ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ಬಂದು ನೇರವಾಗಿ ಭೇಟಿಯಾಗಿ ತಮಗಾಗಿರುವಂಥ ಅನ್ಯಾಯವನ್ನು ತಿಳಿಸೋದು ಕಷ್ಟ ಆಗುತ್ತೆ. ಆ ಒಂದು ಹೆಲ್ಪ್ಲೈನ್ ನಂಬರನ್ನು ಬಳಸಿ ಅವರಿಗೆ ಆಗಿರುವಂಥ ಅನ್ಯಾಯ ಏನಿದೆ, ಸೊ ಅದನ್ನು ಹೇಳೋದ್ರಿಂದ ದಾಖಲು ಮಾಡಿಕೊಂಡು ನಂತರ ನೇರವಾಗಿ ಹೋಗಿ ಅವ್ರ ಹತ್ರನೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗಾಗಿರುವಂಥ ದೌರ್ಜನ್ಯ ಏನಾಗಿದೆ ಅವ್ರನ್ನ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಅಲ್ಲೇ ಕೂಡ ಗೌಪ್ಯವಾಗಿ ವಿಚಾರಣೆಯನ್ನು ಮಾಡ್ತೇವೆ, ತಮ್ಮ ಹೆಸರನ್ನು ಎಲ್ಲೂ ಹೊರಗಡೆ ತೆಗೆಯೋದಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂಥ ಭಯವನ್ನು ಬೇಡ, ಧೈರ್ಯವಾಗಿ ತಮಗಾಗಿರುವಂಥ ಅನ್ಯಾಯವನ್ನು ಹೇಳಿ ಅಂತ ಹೇಳಿ ಸರ್ಕಾರ SIT ಕೂಡ ಒಂದು ಹೆಲ್ಪ್ಲೈನ್ ನಂಬರನ್ನು ತೆಗೆದಿರುವಂಥದ್ದು. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಬರ್ತಾ ಇದೆ, ಅದರಲ್ಲಿ ಒಂದಷ್ಟು ಪ್ರಕರಣಗಳು ಗಂಭೀರತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು ಪವಿತ್ರ. ಧನ್ಯವಾದಗಳು ವೆಂಕಟೇಶ್. ಮಾಹಿತಿಗಾಗಿ ಒಟ್ಟಾರೆ ತಲೆಮರೆಸಿಕೊಂಡಿರುವಂತಹ ಆರೋಪಿಯನ್ನ ಬಂಧಿಸಬೇಕು ಅಂತ ಶತಾಯಗತಾಯ SIT ಪ್ರಯತ್ನವನ್ನ ಪಡ್ತಾ ಇದೆ. ಇವತ್ತು ಸಂಜೆ